ದೆಹಲಿ ಸಿಎಂ ಆಗಿ ರೇಖಾ ಗುಪ್ತಾ ಅಂತಿಮವಾಗಿ ಆಯ್ಕೆಯಾಗಿರೋದು. ಮಹಿಳೆಯ ಪಾಲಾದ ದೆಹಲಿ ಸಿಎಂ ಗಾದಿ ಸಂಜೆ 7 ಗಂಟೆಗೆ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆಯಾಗುತ್ತೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ದೆಹಲಿಯನ್ನ ಗೆದ್ದಿರುವಂತ ಬಿಜೆಪಿ ಯಾರನ್ನ ಸಿಎಂ ಆಗಿ ಆಯ್ಕೆ ಮಾಡುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇತ್ತು. ಮಹಿಳಾ ವರ್ಗಕ್ಕೆ ಸಿಗುತ್ತಾ ಸಿಎಂ ಗಾದಿ ಅಥವಾ SC ST ಅವರಿಗೆ ಸಿಗುತ್ತಾ ಅಥವಾ ಮತ್ತೊಂದು ಕಡೆ ಜಾಟ್ ಸಮುದಾಯದವರಿಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಕೊನೆಗೂ ಕೂಡ ವೈಶ್ಯ ಸಮುದಾಯಕ್ಕೆ ಸೇರುವಂತ ರೇಖಾ ಗುಪ್ತಾ ಅವರಿಗೆ ಈ ಒಂದು ಚಾನ್ಸ್ ಸಿಕ್ಕಿದೆ. ರಾಮ್ಲೀಲಾ ಮೈದಾನದಲ್ಲಿ ನಾಳೆ ಕಾರ್ಯಕ್ರಮ ನಡೆಯೋದು. ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೀತಾ ಇದೆ. ಫಲಿತಾಂಶ ಪ್ರಕಟ ಆಗಿ 11 ದಿನಗಳ ಬಳಿಕ ದೆಹಲಿ ಸಿಎಂ ಆಯ್ಕೆ ಆಗಿದೆ. ಮಹಾರಾಷ್ಟ್ರದಂತೆ ಇಲ್ಲೂ ಕೂಡ ಇಬ್ಬರು DCMಗಳಿರ್ತಾರಂತೆ. ಇಬ್ಬರು DCMಗಳ ಆಯ್ಕೆ ಮಾಡುವಂತೆ ಸಾಧ್ಯತೆ ಇರೋದು. ಒಬ್ಬರು CM, ಇಬ್ಬರು DCM. ದೆಹಲಿಯ ಶಾಲಿಮಾರ್ ಭಾಗ್ ಕ್ಷೇತ್ರದ ಶಾಸಕಿ ಮೊದಲ ಬಾರಿ ಗೆದ್ದು ವಿಧಾನಸಭೆ ಪ್ರವೇಶವನ್ನ ಮಾಡಿರೋದು ರೇಖಾ ಗುಪ್ತಾ ಅವರು. ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚೆ ಮಾಡಿ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ಸಿಎಂ ರೇಸ್ನಲ್ಲಿದ್ದಂಥ ಪರ್ವೇಶ್ ವರ್ಮಾ ಅವರಿಗೆ ಹಿನ್ನಡೆ ಉಂಟಾಗಿದೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿರುವಂತದ್ದು ಇವರೇ. इसकी सूचनाएं हम सारे उनको दें ऐसा जरूरी नहीं है. एक बहुत बड़ा संगठन लगभग शाम के समय आज की बैठक रहेगी और कल का भव्य शपथ ग्रहण जो दिल्ली देखेगी. दिल्ली के मन